ನಮಸ್ಕಾರ. ಸ್ವರ್ಗ ಮತ್ತು ನರಕದ ಕಲ್ಪನೆಗಳು ನಮ್ಮಲ್ಲಿದಾವ. ಸ್ವರ್ಗಕ್ಕೆ ಹೋಗ್ಬೇಕನ್ನೋ ಬಯಕೆ ಬಹಳಷ್ಟು ಜನಕ್ಕದ. ನರಕದಿಂದ ಬಿಡುಗಡೆ ಆಗಬೇಕು, ನಮ್ಮ ನರಕಕ್ಕೆ ಹೋಗಬಾರ್ದು ಅನ್ನೋ ಭಾವ ಕೂಡ ಬಹಳಷ್ಟು ಜನರಲ್ಲ. ಸ್ವರ್ಗ ನರಕಗಳು ಸತ್ತ ಮೇಲಿಲ್ಲ, ಇಲ್ಲಿ ಅದ, ನಮ್ಮ ಜೊತೆಗೆ ಅದ, ನಮ್ಮ ಒಳಗೆ ಅದ. ಸ್ವರ್ಗನೂ ನಮ್ಮೊಳಗದ, ನರಕನೂ ನಮ್ಮೊಳಗೆ ಅದ. ನಾವು ಈ ಕಡೆ ನೋಡಿದ್ರೆ ಸ್ವರ್ಗ ಕಾಣ್ತದ, ಈ ಕಡೆ ನೋಡಿದ್ರೆ ನರಕ ಕಾಣ್ತದ. ನಾವು ಯಾವ ಕಡೆ ನೋಡ್ಬೇಕು ಅನ್ನೋದು ಮುಖ್ಯ. ನಮ್ಮ ದೃಷ್ಟಿಕೋನ ಬದಲಾಯಿಸ್ಕೊಳ್ಬೇಕಾಗ್ಯದ. ಸ್ವರ್ಗದ ಕಡೆಗೆ ನಮ್ಮ ದೃಷ್ಟಿಕೋನ ಆಯ್ತಂದ್ರ ನಮ್ಮ ಬದುಕು ಕೂಡ ಸ್ವರ್ಗ ಆಗ್ತದ. ನರಕದ ಕಡೆಗೆ ನಮ್ಮ ದೃಷ್ಟಿಕೋನ ಆಯ್ತಂದ್ರ ಸ್ವರ್ಗಮಯವಾದ ಬದುಕು ಕೂಡ ನರಕ ಆಗಿರ್ತದಲ್ಲಿ. ಸ್ವರ್ಗ ಯಾರು ಬಯಸ್ತಾರಪ್ಪ? ತಮ್ಮನ್ನು ತಾವು ಯಾರು ನರಕವನ್ನಾಗಿಸಿಕೊಂಡರಲ್ಲ ಅಂತವರು ಸ್ವರ್ಗವನ್ನು ಬಯಸ್ತಾರ. ಇನ್ನು ಸ್ವರ್ಗವಾಗಿ ತಮ್ಮನ್ನು ತಾವು ಯಾರು ಸ್ವರ್ಗ ಬಯಸ್ಕೊಂಡರ ಅವರು ನರಕಕ್ಕೆ ಹೋದ್ರೂ ಸಂತೋಷವಾಗಿರ್ತಾರೆ. ಇದು ಸದ್ಗುರುಗಳ ಮಾತು. ಸದ್ಗುರುಗಳು ಹೇಳ್ತಾರೆ, ತಮ್ಮನ್ನ ತಾವು ನರಕವಾಗಿಸಿಕೊಂಡವರು ಅವರು ಸ್ವರ್ಗವನ್ನು ಬಯಸ್ತಾರೆ, ಸ್ವರ್ಗಕ್ಕೆ ಹೋಗ್ಬೇಕಂತ ಬಯಸ್ತಾರೆ, ಸ್ವರ್ಗವನ್ನು ನಮ್ಗೆ ಸಿಗ್ಬೇಕು ಅಂತ ಬಯಸ್ತಾರೆ. ಅದೇ ತಮ್ಮನ್ನ ತಾವು ಸ್ವರ್ಗ ವಹಿಸ್ಕೊಂಡವರು ಅವ್ರು ನರಕಕ್ಕೆ ಹೋದ್ರೂ ಕೂಡ ಸ್ವರ್ಗವಾಗಿರ್ತಾರೆ, ಸುಖವಾಗಿರ್ತಾರೆ. ಸ್ವರ್ಗವಾಗಿರೋದಂದ್ರೆ ಸುಖವಾಗಿರೋದು. ನಮ್ಮನ್ನ ನಾವು ಯಾವ ರೀತಿ ಕಟ್ಟಿಕೊಂಡಿದ್ದೇವೆ ಅನ್ನೋದು ಮುಖ್ಯ ಆಗ್ತದೆ. ನಮ್ಮ ವ್ಯಕ್ತಿತ್ವವನ್ನ, ನಮ್ಮ ಹವ್ಯಾಸಗಳನ್ನ, ನಮ್ಮ ಜ್ಞಾನವನ್ನ, ನಮ್ಮ ವಿಚಾರಗಳನ್ನ ನಾವು ಯಾವ ರೀತಿ ಕಟ್ಟಿಕೊಂಡಿದ್ದೇವೆ ಅದರ ಮೇಲೆ ನಮ್ಮ ಬದುಕು ಸ್ವರ್ಗಮಯ ನರಕಮಯ ಆಗಿರ್ತದೆ. ಉತ್ತಮ ವಿಚಾರಗಳು ನಮ್ಮವಾಗಿದ್ದವು, ಉತ್ತಮ ಜ್ಞಾನ ನಮ್ದಾಗಿತ್ತು, ಉತ್ತಮವಾದ ಮನೋಭಾವ ನಮ್ದಾಗಿತ್ತು ಅಂದ್ರೆ ನಾವು ಎಂಥ ನರಕದಲ್ಲಿದ್ರು ಕೂಡ ಸ್ವರ್ಗಕ್ಕೆ ಸಮಾನವಾದ ಸೌಖ್ಯವನ್ನು ನಾವು ಹೊಂದಿರ್ತೀವಿ. ಋಣಾತ್ಮಕ ಪರಿಸರದಲ್ಲಿಯೂ ಧನಾತ್ಮಕ ದೃಷ್ಟಿಕೋನ ನಮ್ದಾಗಿರ್ತದೆ. ಏನೋ ಒಂದು ಕೆಟ್ಟದಾಯ್ತಂದ್ರೆ ಅದರಲ್ಲಿ ಕೂಡ ಒಳ್ಳೆಯದನ್ನು ಕಾಣುವ ಮನಸ್ಸು ನಮ್ದಾಗಿರ್ತದೆ. ಆ ರೀತಿಯಾದ ಬದುಕಿನ ರೀತಿ ನಮ್ದಾಗಿರೋದ್ರಿಂದಾಗಿ ದುಃಖ ಅನ್ನುವುದು ನಮ್ಮಿಂದ ದೂರವಾಗಿ ಹೋಗಿರುತ್ತೆ. ಯಾಕಂದ್ರೆ ಎಲ್ಲದರಲ್ಲಿಯೂ ಕೂಡ ನಾವು ಒಳ್ಳೆಯದನ್ನೇ ಕಾಣ್ತಿರ್ತೀವಿ, ಎಲ್ಲವನ್ನ ಉತ್ತಮ ರೀತಿಯಿಂದ ಸ್ವೀಕರಿಸ್ತಿರ್ತೀವಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಿರ್ತೀವಿ. ಈ ರೀತಿಯಾದ ಮನೋಭಾವ ಇದ್ದವರು ಎಲ್ಲಿದ್ದರೂ ಅವರು ಸ್ವರ್ಗದಾಗಿದ್ದಂಗೆ. ಅವರು ಸ್ವರ್ಗ ಬಯಸೋದಿಲ್ಲ, ಇರುವ ಜೀವನವೇ ಸ್ವರ್ಗವಾಗಿರ್ತದೆ. ಯಾರಿಗಿಲ್ಲ ಅವ್ರು ಬಯಸ್ತಾರೆ. ಯಾರು ನರಕದಲ್ಲಿ ಅದಾರ ಅವರು ಸ್ವರ್ಗವನ್ನು ಬಯಸ್ತಾರೆ. ಯಾರು ಸ್ವರ್ಗದಲ್ಲಿ ಅದಾರ ಅವ್ರಿಗೆ ಸ್ವರ್ಗ ಬಯಸುವ ಅವಶ್ಯಕತೆನೂ ಬೀಳೋದಿಲ್ಲ. ನಮ್ಮ ಕಣ್ಣಿಗೆ ಕೆಲವೊಬ್ಬರು ಜೀವನ ನರಕ ಅನಿಸ್ಬೋದು, ಆದರೆ ಅವರು ಆ ಪರಿಸರದಲ್ಲಿ ಸ್ವರ್ಗಮಯವಾದ ಜೀವನವನ್ನು ಸಾಗಿಸ್ತಿರ್ತಾರೆ. ಮನದಲ್ಲಿ ಆನಂದ ತುಂಬಿಕೊಂಡಿರ್ತದೆ, ದುಃಖ ದೂರವಾಗಿರ್ತದೆ. ಇನ್ನು ಕೆಲವು ಜನರು ಇರ್ತಾರ, ಆ ಕ್ಷಣದಲ್ಲಿ ದುಃಖ ಹೊರ ಹಾಕೊಂಡು ಹಗರಾಗಿ ಮತ್ತು ಸುಖವಾಗಿ ಬಾಳ್ತಿರ್ತಾರೆ. ಅವರು ಕೂಡ ಜೀವನ ಸ್ವರ್ಗಮಯ ಜೀವನನೇ. ಯಾಕಂದ್ರೆ ಯಾವ ದುಃಖಗಳಿಗೂ ಕೂಡ ಅವರು ಜಾಗ ನೀಡಲ್ಲ, ಬರ್ತದ ಹೋಗ್ತದಂತಾರೆ. ಹಂಗೆ ಬಂದಾಗ ಆ ದುಃಖವನ್ನ ಹತ್ತು ಕರೆದು ಹೊರಗಾಕಿ ಮತ್ತು ಸುಖವಾಗಿ ಬಾಳ್ತಿರ್ತಾರೆ. ಕೆಲವೊಬ್ರು ಇರ್ತಾರೆ, ಎಲ್ಲ ಸೌಲಭ್ಯಗಳು ಸಾಕಷ್ಟು ಇರ್ತಾವ, ಎಲ್ಲದರಲ್ಲಿಯೂ ಕೊಂಕನ್ನ ನೋಡ್ತಿರ್ತಾರೆ, ಕೊರತೆಯನ್ನು ನೋಡ್ತಿರ್ತಾರೆ, ಕೊಂಕನ್ನ ನೋಡಿತಿರ್ತಾರೆ. ಅಂಥವ್ರು ಎಲ್ಲಿ ಯಾವ ಸ್ವರ್ಗದಲ್ಲಿದ್ದರೂ ಕೂಡ ತಮ್ಮೊಳಗೊಂದು ನರಕ ಸೃಷ್ಟಿ ಮಾಡಿಸಿಕೊಂಡ ಕಾರಣ
ಅವರು ಸುಖವಾಗಿರಕ್ಕೆ ಸಾಧ್ಯನೇ ಆಗೋದಿಲ್ಲ. ಎಲ್ಲದರಲ್ಲಿಯೂ ಒಂದು ದೋಷ ಹುಡುಕೋದು ಅದು ಅವ್ರ ಮನೋಭಾವ ಆಗಿರ್ತದೆ. ಅಂಥವ್ರನ್ನ ಎಂಥ ಸೌಲಭ್ಯಗಳ ಮಧ್ಯೆ ಒಯ್ದಿಟ್ರು ಕೂಡ ಅದನ್ನು ನರಕವನ್ನಾಗೆ ಮಾಡ್ತಾರೆ ಅವರು. ಯಾಕಂದ್ರೆ ಅವ್ರ ದೃಷ್ಟಿಕೋನ ಸರಿ ಇಲ್ಲ, ಅವರ ವಿಚಾರಗಳು ಸರಿ ಇಲ್ಲ, ಅವರ ಬದುಕನ್ನು ಅವರು ಕಟ್ಟಿಕೊಂಡ ರೀತಿ ಸರಿ ಇಲ್ಲ. ಅದಕ್ಕಾಗಿ ನಾವು ನಮ್ಮ ಬದುಕನ್ನು ಸ್ವರ್ಗವನ್ನಾಗಿ ಮಾಡ್ಕೊಳ್ಬೇಕು ಅಂದರೆ, ಸ್ವರ್ಗಮಯವಾದ ಜೀವನ ನಮ್ದಾಗಿಸ್ಕೊಳ್ಬೇಕಾದ್ರೆ ಸಂತ ಮಹಾತ್ಮರ ಮಾತುಗಳನ್ನು ನಾವು ಆಲಿಸಬೇಕಾಗ್ತದೆ. ಉತ್ತಮವಾದ ಜ್ಞಾನವನ್ನು ನಮ್ಮದಾಗಿಸ್ಕೊಳ್ಬೇಕಾಗ್ತದೆ. ಉತ್ತಮವಾದ ಕಾರ್ಯಗಳನ್ನು ನಾವು ಮಾಡಬೇಕಾಗ್ತದೆ. ಮನಸ್ಸು ವಿಶಾಲವಾಗಲಿ, ಬುದ್ಧಿ ಚುರುಕಾಗಲಿ, ನಮ್ಮ ದೃಷ್ಟಿಕೋನದಲ್ಲಿ ಮಾನವೀಯತೆ ಮೂಡಿ ಬರಬೇಕು. ಮಾತುಗಳು ಮಧುರವಾಗಿರಲಿ, ಇಷ್ಟ ಆದ್ರೆ ಸಾಕು. ಸದಾ ನಗ್ನಗ್ತಾ ಸಂತೋಷದಿಂದ ಬದುಕುವುದೇ ಸ್ವರ್ಗಮಯ ಜೀವನ. ಅದು ಬಿಟ್ಟು ಇದ್ದದ್ದನ್ನು ಅನುಭವಿಸದೆ ಇಲ್ಲದಕ್ಕಾಗಿ ಬಯಸುತ್ತಾ, ಬೇಯುತ್ತಾ, ಕೊರಗುತ್ತಾ ಸಾಕ್ತೀವಲ್ಲ, ಅದು ನರಕಮಯ ಜೀವನ. ಅದಕ್ಕೆ ಹೇಳಿದ್ದು, ಸ್ವರ್ಗ ಮತ್ತು ನರಕ ಹೊರಗೆ ಎಲ್ಲಿ ಇಲ್ಲ, ನಮ್ಮ ಒಳಗೆ ಆದ, ಮನಸ್ಸಿನೊಳಗೆ ಆದ, ನಮ್ಮ ಮನದ ದೃಷ್ಟಿಕೋನದಲ್ಲಿ ಆದ, ನಮ್ಮ ಮನದ ವಿಚಾರದಲ್ಲಿ ಆದ. ನಮ್ಮ ಮನಸ್ಸಿಗೆ ಎಂಥ ವಿಚಾರ ತುಂಬಿರ್ತಾವ ಅದ್ರ ಪ್ರಕಾರ ನಮ್ಮ ಬದುಕು ನಿರ್ಮಾಣ ಆಗಿರ್ತದೆ. ಅದಕ್ಕಾಗಿ ನಾವು ನಮ್ಮ ಜೀವನವನ್ನು ಸದಾ ಸ್ವರ್ಗಮಯ ಮಾಡಿಕೊಳ್ಬೇಕು ಅಂತಂದರೆ ಉತ್ತಮವಾದ ವಿಚಾರಗಳು ನಾವು ಧರಿಸ್ಕೊಳ್ಳೋಣ. ಉತ್ತಮವಾದ ವಿಚಾರಗಳೆಲ್ಲ ನಮ್ಮ ಬದುಕು ಸ್ವರ್ಗಮಯವಾಗ್ತದೆ. ಅದಕ್ಕಾಗಿ ಹೇಳದ್ದು, ತಮ್ಮನ್ನು ತಾವು ನರಕವಾಗಿಸಿಕೊಂಡವರು ಸ್ವರ್ಗಕ್ಕೆ ಹೋದರೂ ಕೂಡ ಅಲ್ಲಿ ನರಕನೇ ಅನುಭವಿಸ್ತಾರೆ. ಸ್ವರ್ಗಕ್ಕೆ ಹೋಗಿ ಬಯಸ್ತಾರೆ, ಬಟ್ ಅಲ್ಲಿ ಹೋದ್ರೂ ಕೂಡ ಅವ್ರಿಗೆ ನರಕನೇ ಅನುಭವಿಸ್ತಾರೆ. ಯಾಕಂದರೆ ಅವರ ದೃಷ್ಟಿಕೋನನೇ ಸರಿ ಇಲ್ಲ. ಧನ್ಯವಾದಗಳು.